ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಠಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟು ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 5 ಆಗಸ್ಟ್ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 165 ಅಡಿ 9 ಇಂಚು ಆಗಿರುವಂಥದ್ದು. ಇನ್ನು ಇವತ್ತಿನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಒಳಹರಿವು ಕುಂಠಿತವಾಗಿ 11,790 ಕ್ಯೂಸೆಕ್ ನೀರು ಒಳಹರಿವು ಬಂದಿರುವಂಥದ್ದು. ಇನ್ನು ಹೊರಹರಿವು 193 ಕ್ಯೂಸೆಕ್ ಇರುವಂಥದ್ದು. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರು ಹೋಗ್ತಾ ಇಲ್ಲ, ಲೆಫ್ಟ್ ಬ್ಯಾಂಕ್ ಚಾನಲ್ಗೆ ಕೂಡ ಯಾವುದೇ ರೀತಿ ನೀರು ಹರಿಸಲಾಗ್ತಾ ಇಲ್ಲ. ಸ್ಲೂಸ್ ಗೇಟ್ ಮೂಲಕ ನದಿಗೆ 100 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ಹಾಗೆ ಎವಾಪ್ರೇಷನ್ ಆವಿಯಾಗಿ ಹೋಗುತ್ತಿರುವಂಥ ನೀರು 93 ಕ್ಯೂಸೆಕ್ ಇದೆ. ಇನ್ನು ಲಾಸ್ಟ್ ಇಯರ್ ಇದೇ ದಿನಾಂಕದಂದು ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ನೋಡೋದಾದರೆ 181 ಅಡಿ 9 ಇಂಚು ಆಗಿರುವಂಥದ್ದು. ಇನ್ನು ಇನ್ಫ್ಲೋ ವಿಚಾರಕ್ಕೆ ಬರೋದಾದರೆ, ಲಾಸ್ಟ್ ಇಯರ್ನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ 10,953 ಕ್ಯೂಸೆಕ್ ಒಳಹರಿವು ಬಂದಿತ್ತು. ಅದೇ ರೀತಿ ಹೊರಹರಿವು 3,962 ಕ್ಯೂಸೆಕ್ ನೀರು ಹೊರಹರಿವು ಹಾಕಲಾಗಿತ್ತು. ಇನ್ನು ಮಳೆ ವಿಚಾರಕ್ಕೆ ಬರೋದಾದರೆ ಎಲ್ಲೋ 1-2 ಮಳೆ ಚೆನ್ನಾಗಿ ಬರುತ್ತೆ, ಅದು 1/4 ಗಂಟೆ ಚೆನ್ನಾಗಿ ಮಳೆ ಬರುತ್ತೆ ಹೋಗುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಮಳೆ ಕೂಡ ಈ ಭದ್ರಾ ನದಿ ತಟದಲ್ಲಿ ಕಡಿಮೆ ಆಗಿರುವಂಥದ್ದು. ಇನ್ನು ಕಳಸ ಸೈಡೆಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಂಗೆ ಮಳೆ ಬರ್ತಾ ಇದೆ ಅಂತ ಅಂತಾರೆ, ಅಲ್ಲೂ ಕೂಡ ಕುಂಠಿತವಾಗಿರುವಂಥದ್ದು, ಆಲ್ರೆಡಿ ಮಳೆ ಕಡಿಮೆ ಆಗಿರುವಂಥದ್ದು. ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿ ಮತ್ತು ಇನ್ನು ಎಷ್ಟು ಅಡಿ ಇದೆ ಅಂತ ಹೇಳಿ ನಾನು ನಿನ್ನೆ ರಾಂಗಾಗಿ ಅಪ್ಡೇಟ್ ಮಾಡಿದ್ದೆ. ಅಂದರೆ ತುಂಬಕ್ಕೆ ಎಷ್ಟು ಬಾಕಿ ಇದೆ ಅಂದರೆ 25 ಅಡಿ ಬಾಕಿ ಇದೆ ಅಂತ ಹೇಳಿದ್ದೆ. ಸೊ ಇನ್ನೂ 25 ಅಡಿ ಇಲ್ಲ, ಕೇವಲ 15 ಅಡಿ ಬಾಕಿ ಇರುವಂಥದ್ದು. ಈಗ 165 ಹತ್ತತ್ರ 166 ಅಂತ ಅಂದರೆ 180 ಅಡಿಗೆ ಡ್ಯಾಮ್ ಬಿಡ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಆ ರೀತಿ ಅಂದ್ಕೊಂಡ್ರು ಕೂಡ ನಾವು ತುಂಬೋದಕ್ಕೆ ಇನ್ನೂ 14 ಅಡಿ ಬೇಕಾಗಿದೆ. ಈ 14 ಅಡಿ ತುಂಬೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಅಂದರೆ ನೀರು ಮೇಲೆ ಏರ್ತಾ ಇರುತ್ತಾ ಅದರ ವಿಸ್ತೀರ್ಣ ಅಗಲ ಆಗ್ತಾ ಹೋಗುತ್ತೆ. ಹಾಗಾಗಿ ತುಂಬ ಟೈಮ್ ಬೇಕಾಗತ್ತೆ. ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಧನ್ಯವಾದಗಳು.